ಏನಮ್ಮ ಎಲ್ಲಿಗೆ ಬಿಟ್ಟು ಹೋಗ್ಬೇಕು? ಎಲ್ಲಿಗೆ? ಟ್ಯೂಷನಿಗ? ಹಾಂ ಹಾಂ 7 o'clock ಬರಬೇಕಾ? ಹ್ಞೂ ನಡೀರಿ ಮುಂದೆ. ಮೆಲ್ಲಕ್ಕೆ. ಹ್ಞೂ ಸರಿ. ಅವನಿಗೆ ಗೊತ್ತೇ ಇಲ್ಲ ಅಲ್ಲ? ಗೊತ್ತೈತೆ ಅಂದರೂ ಮರ್ತೋಗ್ಬಿಟ್ಟತೆ. ರಿವಿಷನ್ ಬುಕ್ ಇಟ್ಕೊಂಡು ಇಲ್ಲ? ಹಾಂ ಇಟ್ಕೊಂಡಿಲ್ಲ. ಸರಿ ಬಾ. ನೋಡಿದ್ರಲ್ಲ ಹೇಗೆಲ್ಲ ಮಾತಾಡ್ತಾರೆ ಮಕ್ಕಳು ಅಂತ ಹೇಳಿ. ಇವಾಗ ಅವ್ರನ್ನ ಟ್ಯೂಷನಿಗೆ ಬಿಟ್ಟು ಮನೆಗೆ ಬಂದು ಇವಾಗ ದೇವ್ರ ದೀಪ ಹಚ್ಚಬೇಕು, ಸಂಜೆ ದೀಪನ. ಹಾಗೆ ಬೆಳಗ್ಗೆ ನೈವೇದ್ಯಕ್ಕೆ ಇಟ್ಟಿರೋದನ್ನೆಲ್ಲ ಪ್ರಸಾದ ತೆಗೆದ್ಬಿಟ್ಟು ಮಕ್ಕಳಿಗೆ ಹಂಚ್ತೀನಿ. ಹಂಚಿ ದೀಪ ಹಚ್ಚಿದ ಮೇಲೆ ಹಂಚಿ ಆಮೇಲೆ ಟೀ ಮಾಡ್ಕೊಂಡು ಕುಡಿತೀವಿ. ಏನಾದರೂ ಕೆಲಸ ಇದ್ದರೆ ಅಡುಗೆಗೆ ಏನಾದರೂ ಇತ್ತು ಅಂದರೆ ಮಾಡ್ಕೊತೀವಿ. ಆಲ್ಮೋಸ್ಟ್ ಏನಂದರೆ ನಾವು ಬೆಳಗ್ಗೆನೇ ಎಲ್ಲ ಮಾಡಿರ್ತೀನಿ. ಬೆಳಗ್ಗೆ ಟಿಫನ್ ಎಲ್ಲ ಮಾಡಿದಾದ್ಮೇಲೆ ಸಾಂಬಾರು ಆ ಥರ ಏನಾದರೂ ಇತ್ತು ಅಂದರೆ ಅದು ಮಾಡ್ಕೊತೀನಿ. ಮತ್ತು ಸಂಜೆಗೇನು ಆ ಥರ ಮಾಡೋದಕ್ಕೆ ಇಡೋಲ್ಲ. ಕೆಲವೊಂದು ಸಲ ಮಾತ್ರ ಸಂಜೆ ಮಾಡ್ತೀನಿ, ಇಲ್ಲಾಂದರೆ ಮಧ್ಯಾಹ್ನಕ್ಕೇ ಎಲ್ಲ ಮಾಡಿಬಿಡ್ತೀನಿ. ಸಂಜೆ ಟೈಮಲ್ಲಿ ಏನಂದರೆ ಚಪಾತಿ, ರೊಟ್ಟಿ, ಮುದ್ದೆ ಈ ಥರದ್ದು ಮಾಡೋದಿದ್ರೆ ಮಾತ್ರ ಮಾಡ್ಕೊಳ್ಳೋದು. ಇಲ್ಲಾಂದರೆ ಸ್ವಲ್ಪ ರೈಸ್ ಎಲ್ಲ ಮಾಡಿಕೊಂಡು ಸುಮ್ಮನಾಗ್ಬಿಡ್ತೀನಿ. ಹಾಗೆ ಇವಾಗ ಮತ್ತೆ ಅವ್ರದ್ದು ರಿವಿಷನ್ ಎಲ್ಲ ಇರೋದ್ರಿಂದ ಅವ್ರಿಗೆ ಹೇಳ್ಕೊಡೋದು ಇಲ್ಲ ಅವ್ರಿಗೆ ಬರೆಸೋದು ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಅವ್ರು ಬರೋಷ್ಟರಲ್ಲೇ ಏನು ಕೆಲಸ ಇದ್ರೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ. ಇಲ್ಲಾಂದರೆ ಅವ್ರನ್ನ ನೋಡಿಕೊಂಡು ಈ ಕೆಲಸ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ಇವಾಗ ಸಂಜೆ ದೀಪ ಮಾತ್ರ ಯಾವತ್ತೂ ಮಿಸ್ ಮಾಡೋಲ್ಲ. ಸಂಜೆ ಹೊರಗಡೆನೂ ಕೂಡ ದೀಪ ಹಚ್ತೀವಿ ಮತ್ತು ಒಳಗಡೆನೂ ಕೂಡ ದೀಪ ಹಚ್ತೀವಿ. ಪ್ರತಿದಿನವೂ ಕೂಡ ನಾನು ಹಚ್ಚದೇ ಇದ್ರೂ ಮಕ್ಕಳಾದರೂ ಇಲ್ಲ ನಮ್ಮ ಮನೆಯವರಾದರೂ ಇಲ್ಲ ಅಮ್ಮನಾದರೂ ಡೈಲಿ ದೀಪ ಹಚ್ತೀವಿ. ಮನೇಲಿ ಯಾವಾಗಲೂ ಕೂಡ ದೀಪ ಅನ್ನೋದು ಉರಿಬೇಕು ದೇವ್ರ ಮುಂದೆ. ಇಲ್ಲಾಂದರೆ ಮನೇಲಿ ಏನಾದರೂ ಒಂದು ರೀತಿ ನೆಗೆಟಿವ್ ಎನರ್ಜಿ ಮತ್ತು ಅವೆಲ್ಲ ಇದಾಗುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ನಂಬ್ತೀನಿ. ಹಾಗಾಗಿ ನಾನು ಆಲ್ಮೋಸ್ಟ್ ಏನಂದರೆ ಮನೇಲಿ ದೇವ್ರ ದೀಪ ಇರೋ ಥರ ನೋಡ್ಕೊಳ್ತೀವಿ. ಹಾಗೆ ಇವತ್ತು ಬೆಳಗ್ಗೆ ಪೂಜೆ ಆಗಿತ್ತು. ಈ ಥರ ಎಲ್ಲ ಅಂದರೆ ಏಕೆ ಹೂವು ಇರುತ್ತಲ್ವ, ಅದರಲ್ಲಿ ಹೂವಿನ ಹಾರದ ಥರ ಮಾಡಿ ದೇವ್ರ ಫೋಟೋಗಳಿಗೆಲ್ಲ ಹಾಕಿದ್ವಿ. ಮತ್ತು ಇವತ್ತು ಅಮಾವಾಸ್ಯೆ ಬೇರೆ ಇರೋದ್ರಿಂದ ಬೇಗನೆ ಪೂಜೆ ಆಯಿತು. ಇವತ್ತು ನೈವೇದ್ಯಕ್ಕೆ ಮಂಡಕ್ಕಿ ಇಡೋದಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಸ್ವೀಟು ಆಮೇಲೆ ಪುಳಿಯೋಗರೆ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೆ. ಅದನ್ನೇ ಇವಾಗ ದೀಪ ಹಚ್ಚಿದ ಮೇಲೆ ಮಕ್ಕಳಿಗೆಲ್ಲ ಹಂಚ್ತೀನಿ. ಅಂದರೆ ಮನೇಲಿ ಏನು ದೇವ್ರಿಗೆ ನೈವೇದ್ಯ ಇಟ್ಟರು ಕೂಡ ಮಕ್ಕಳಿಗೆ ಹಂಚ್ತೀನಿ. ಅಕಸ್ಮಾತ್ ಮಕ್ಕಳು ಇಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಹಸುಗಳು ಬರುತ್ತೆ ಮನೆ ಮುಂದೆ, ಹಸುಗಳಿಗೆ ಅದು ನೈವೇದ್ಯ ಇಡ್ತೀವಿ. ಮತ್ತು ಇಲ್ಲಾಂದರೆ ನಾವು ತಿಂತೀವಿ. ಆಲ್ಮೋಸ್ಟ್ ಏನಂದರೆ ಜಾಸ್ತಿ ಮಕ್ಕಳಿಗೆ ಹಂಚೋದೇ ಜಾಸ್ತಿ. ನಾವು ಏನೇ ನೈವೇದ್ಯ ಇಟ್ಟರೂ ಕೂಡ ಮಕ್ಕಳಿಗೆ ಹಂಚ್ತೀವಿ. ಮತ್ತು ಒಂದೊಂದು ಸಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತೀವಿ ನೋಡಿ, ಆವಾಗ ಮನೇಲಿ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕರೆದು ಅವ್ರಿಗೆ ಊಟಕ್ಕೆಲ್ಲ ಕೊಡ್ತೀವಿ. ಅವಾಗೇನೋ ಒಂಥರ ಖುಷಿ ಅಂತ ಅನಿಸುತ್ತೆ ನಮಗೆ ಅದು. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿನ್ನೆ ಒಬ್ಬರು ಮಲ್ಲಿಕಾರ್ಜುನ್ ಅಂತ ಹೇಳಿ 5 ವರ್ಷದ ಮಗು ಬರ್ಡೇ ಇತ್ತು ನಿನ್ನೆ 17ನೇ ತಾರೀಕು. ಬಟ್ ನನಗೆ ವಿಶ್ ಮಾಡೋದಕ್ಕಾಗಲಿಲ್ಲ, ಸಾರಿ. ಹ್ಯಾಪಿ ಬರ್ಡೇ ಮಲ್ಲಿಕಾರ್ಜುನ್. ಯಾವಾಗಲೂ ಕೂಡ ಹ್ಯಾಪಿಯಾಗಿ ಖುಷಿಯಾಗಿ ಆರೋಗ್ಯವಾಗಿರು. ಪಾಪ ಅವರು ಅಮ್ಮ ಕಾಮೆಂಟ್ ಮಾಡಿದರು ವಿಶ್ ಮಾಡಿ ವಿಡಿಯೋದಲ್ಲಿ ಅಂತ ಹೇಳಿ. ಬಟ್ ನನಗೆ ವಿಶ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬಿಲೇಟೆಡ್ ವಿಶಸ್ನ ಇವತ್ತು ತಿಳಿಸ್ತಾ ಇದ್ದೀನಿ. ಬೇಜಾರಾಗಬೇಡಿ ಸಿಸ್ಟರ್, ನನಗೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಈ ವಿಡಿಯೋ ಎಡಿಟಿಂಗ್ ಕೂಡ ಮಾಡೋದಕ್ಕಾಗಲಿಲ್ಲ ನನಗೆ. ಇದು ಇವತ್ತಿಂದು ಮತ್ತು ನಿನ್ನೆ ವಿಡಿಯೋ ಎರಡೂ ಕೂಡ ಮಿಕ್ಸ್ ಮಾಡಿ ನನಗಿವತ್ತು ವ್ಲಾಗ್ ಆಗಿ ಬಿಡ್ತಾ ಇರೋದು. ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಣ ಅಂತಂದರೆ ಮಾಡೋದಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ 2 ದಿನದ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ತುಂಬ ಏನಂತಾರೆ ದೊಡ್ಡ ಮನೆ ಆ ಥರ ಏನೂ ಅಲ್ಲ. ಹೊಸ್ದಾಗಿ ನೋಡ್ತಾ ಇರೋಂಥವ್ರಿಗೆ ಹೇಳ್ತೀನಿ, ಯಾಕಂದ್ರೆ ಕಾಮೆಂಟ್ ಬರ್ತಾನೆ ಇದೆ, ಏನು ಹಂಗಿದೆ ನಿಮ್ಮ ಮನೆ ಹಿಂಗಿದೆ ಅಂತಂದೇಳಿ. ಬಟ್ ಆ ಕಾಮೆಂಟ್ನ ನಾನು ಹೈಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆ ಇರೋದೇ ಹೀಗೆ ಚಿಕ್ಕ ಮನೆ. ಬಟ್ ಚಿಕ್ಕ ಮನೆ ಇದ್ರೂ ಕೂಡ ನಾವು ಹ್ಯಾಪಿಯಾಗಿದ್ದೀವಿ. ನಮಗೆ ದೊಡ್ಡ ಮನೆ ಬೇಕು ಅಂತಂದು ಯಾವತ್ತೂ ಕೂಡ ಅನಿಸಿಲ್ಲ ನನಗೆ.
ಏನಂದರೆ ನಮಗೇನಿದೆಯೋ ಅದರಲ್ಲಿ ನಾವು ಖುಷಿಯಾಗಿರೋದು ಬೆಟರು. ಅದಕ್ಕೋಸ್ಕರ ನಮಗೇನಿದೆಯೋ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ಸೊ ಇವಾಗ ಪೂಜೆ ಮಾಡಿದ್ದಾಯಿತು, ದೀಪ ಎಲ್ಲ ಹಚ್ಚಿದ್ದಾಯಿತು. ಅದಾದಮೇಲೆ ಟೀ ಮಾಡೋದಕ್ಕೆ ಇಕ್ತಾಯಿದ್ದೀನಿ. ಹಾಗೆ ಮತ್ತು ಮಧ್ಯಾಹ್ನ ಮಾಡಿರುವಂಥ ಸಾಂಬಾರೆಲ್ಲ ಇರುತ್ತಲ್ವ, ಅದನ್ನು ಇವಾಗ ಸಂಜೆ ಟೈಮಲ್ಲೂ ಕೂಡ ಬಿಸಿ ಮಾಡಿಕ್ತೀನಿ. ಯಾಕಂತಂದರೆ ಇವಾಗ ಬಿಸಿಲುಗಾಲನೂ ಕೂಡ ಸ್ಟಾರ್ಟ್ ಆಯಿತು, ತುಂಬ ಬಿಸಿಲಿರುತ್ತೆ ಮತ್ತು ಬೇಗ ಹಳಸೋಗುತ್ತೆ ನಾವು ಏನು ಮಾಡಿದ್ರೂ ಅಡುಗೆಗಳು. ಅದಕ್ಕೋಸ್ಕರ ಬೆಳಗ್ಗೆ ಮಧ್ಯಾಹ್ನ 2 ಟೈಮು ಬಿಸಿ ಇಕ್ತೀವಿ. ಅಕಸ್ಮಾತ್ ರಾತ್ರಿ ಊಟ ಮಾಡಿದ್ಮೇಲೆ ಮಿಕ್ಕಿತಂದರೂ ಅದನ್ನು ಬಿಸಿ ಮಾಡಿ ಇಡ್ತೀವಿ. ನನಗೇನು ಗೊತ್ತಾ, ಇವಾಗ ಸಕ್ಕರೆ ಬಾಯಲ್ಲಿ ಹಾಕ್ಕೊಂಡಲ್ಲ, ಯಾವಾಗಲೂ ಅಷ್ಟೇ ನಾನು ಟೀ ಮಾಡ್ತಾಯಿದ್ದೀನಿ ಅಂದರೆ ಸಕ್ಕರೆ ಬಾಕ್ಸ್ ಓಪನ್ ಐತೆ ಅಂದರೆ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡ್ಲೇಬೇಕು. ಅದು ಒಂಥರ ನನಗೇನೋ ಗೊತ್ತಿಲ್ಲ, ಅದು ಬಿಡಬೇಕು ಆ ಥರ ಮಾಡಬಾರ್ದು ಅಂತ ಅಂದ್ಕೋತೀನಿ. ಬಟ್ ಆದ್ರೂ ನನ್ನ ಮನ್ಸು ಕೇಳಲ್ಲ, ಅಲ್ಲಿ ಹೋಗೇ ಬಿಡುತ್ತೆ. ತೊಗೋಬೇಕು, ಬಾಯಲ್ಲಿ ಹಾಕ್ಕೋಬೇಕು, ತಿನ್ನಬೇಕು, ಈ ಥರ ಆಗಿಬಿಡುತ್ತೆ ನನಗೆ. ಏನೋ ಗೊತ್ತಿಲ್ಲಪ್ಪ, ನಿಮಗೂ ಕೂಡ ಹೀಗೆ ಆಗುತ್ತಾ? ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇವಾಗ ಟೀ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ಟೀ ಮಾಡಿಕೊಂಡು ನಾನು ಅಮ್ಮ ಇಬ್ಬರು ಟಿ ವಿ ಶೋ ಹಾಕಿದ್ವಿ. ಯಾವುದು ಅಂದರೆ ಕಲರ್ಸಲ್ಲಿ ಮಜಾ ಟಾಕೀಸ್ ಥರ ಏನೋ ಬರುತ್ತಲ್ಲ ಕಾಮಿಡಿದು, ಅದನ್ನು ನೋಡ್ಕೊತ ಕೂತ್ಕೊಂಡಿದ್ವಿ ನಾನು ಅಮ್ಮ. ತುಂಬ ಅಂದರೆ ತುಂಬ ಕಾಮಿಡಿ ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಅದನ್ನ ನೋಡಿ ಏನೋ ನಮಗೆ ಆ ಥರದ್ದೆಲ್ಲ ನೋಡ್ತಾಯಿದ್ರೆ ನಮ್ಮಲ್ಲಿ ನಾವು ಒಂಥರ ಏನೇ ನಮಗೆ ಟೆನ್ಷನ್ ಇದ್ದರೂ ಅಥವಾ ಏನೇ ಇದ್ರೂ ನಗಾಡಿಕೊಂಡು ಎಲ್ಲ ಮರ್ತೋಗ್ಬಿಡ್ತೀವಿ ನಾವು. ಅದೊಂಥರ ನನಗೆ ಹ್ಯಾಪಿ ಅಂತ ಅನಿಸುತ್ತೆ. ಹಾಗೆ ಇವಾಗ ಮಕ್ಕಳು ಕೂಡ ಮನೇಲಿಲ್ಲ. ಮಕ್ಕಳಿದ್ರು ಅಂದರೆ ಏನು ಗೊತ್ತಾ, ಬರೀ ಮೋಟು ಪತ್ಲು ಇಲ್ಲಾಂದರೆ ಚಿಂಟು ಟಿ ವಿ ಇದನ್ನ ಹಾಕ್ಕಂತಾರೆ. ನಮ್ಗೆ ಈ ಥರದ್ದು ನೋಡೋದಕ್ಕೆ ಬಿಡೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರು ಅಂದರೂ ಕೂಡ ಇಲ್ಲ ನಮ್ಗೆ ಮೋಟು ಪತ್ಲುನೇ ಬೇಕು, ಇಲ್ಲ ನಮ್ಗೆ ಚಿಂಟು ಟಿ ವಿನೇ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವರು ಇದ್ದಾಗ ಅವರಿಗೆ ಟಿ ವಿ ಬಿಟ್ಕೊಟ್ಬಿಡ್ತೀವಿ, ಅವ್ರು ಇಲ್ಲದೆ ಇದ್ದಾಗ ನಮಗೆ. ಮತ್ತು ನಮ್ಮ ಮನೆಯವ್ರು ಇದ್ದಾಗ ಬರೀ ಕ್ರಿಕೆಟು. ಸೊ ಈ ಥರ ಇರುತ್ತೆ ನಮ್ಮ ಮನೆಯವ್ರು ಬಂದರು ಅಂದರೆ ಮುಗ್ದೋಯ್ತು. ಅವ್ರು ಯಾವ ಚಾನಲ್ ನೋಡ್ತಾರೆ ಅನ್ನೋದೇ ನಮ್ಗೆ ಗೊತ್ತಾಗೋಲ್ಲ. ಒಂದು ಸೈಡಿಂದ ಸುಮ್ಮನೆ ಹಾಕ್ಕೊಳ್ತಾನೆ ಹೋಗ್ತಿರ್ತಾರೆ. ಅಕಸ್ಮಾತ್ ಕ್ರಿಕೆಟ್ ಬಂತಂದರೆ ಅಲ್ಲಿಗೆ ಸ್ಟಾಪು, ಕ್ರಿಕೆಟ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮತ್ತು ನಮಗೆ ಈ ಥರ ಪ್ರೋಗ್ರಾಮ್ ಆಗಲಿ ಅಥವಾ ಸೀರಿಯಲ್ ಆಗಲಿ ನೋಡೋದಕ್ಕೆ ಬಿಡೋಲ್ಲ. ಸೊ ಏನು ಮಾಡೋದು, ಅವರು ಇಬ್ಬರು ಮಕ್ಕಳು ತಂದೆ ಇಲ್ಲದಿರೋ ಟೈಮಲ್ಲಿ ನಾನು ಅಮ್ಮ ಕೂತ್ಕೊಂಡು ಈ ಥರ ಪ್ರೋಗ್ರಾಮ್ಸ್ ಏನಾದರೂ ಇತ್ತಂದರೆ ನೋಡ್ಕೊಳ್ತಾ ಕೂತ್ಕೊತೀವಿ. ಒಂದು 6:30 7 ಗಂಟೆವರೆಗೂ ನಮ್ಮ ಟೈಮ್ ಅದು. ಸೊ ಆವಾಗ ಹಾಗೆ ಅದಾದಮೇಲೆ ಇದು ಬೆಳಗ್ಗೆ. ಸೊ ಇವತ್ತಿನ ಬೆಳಗ್ಗೆ ಇದು ಬೆಳಗ್ಗೆ ಎದ್ದೆ ಒಂದು 5 ಗಂಟೆ 5:30 ಆಗಿತ್ತು. ಸೊ ಎದ್ದುಬಿಟ್ಟು ಫಸ್ಟು ಇಲ್ಲಿ ಹೊರಗಡೆ ಎಲ್ಲ ಕಸ ಗುಡಿಸ್ಬಿಡ್ತೀನಿ ಆ ಟೈಮಲ್ಲಿ ನಾನು. ನನಗೆ ಮೇನ್ ಏನು ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಎಲ್ಲ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹಾಕಿ ರಂಗೋಲಿ ಬಿಟ್ಬಿಟ್ಟು ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ನನಗಿದೊಂಥರ ಹ್ಯಾಬಿಟ್ ಅಂತಲೇ ಅಂದ್ಕೊಂಬಿಡಿ. ನನಗೆ ಏನು ಕೆಲಸ ನಡೀತಿದೆಯೋ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ಈ ಕೆಲಸ ಮತ್ತು ಫಸ್ಟ್ ಎದ್ದ ತಕ್ಷಣವೇ ಒಲೆ ಹಚ್ಬಿಡೋದು, ಇದು ಒಂದು. ಹಾಗಾಗಿ ಇವಾಗ ಹೊರಗಡೆ ಕಸ ಗುಡಿಸ್ತಾ ಇದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಚಳಿ ಅನ್ನೋದು ಕಡಿಮೆ ಆಗಿದೆ. ಈ ಟೈಮಲ್ಲಿ ಹೊರಗಡೆ ಕೂಡ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಚಳಿಗಾಲದಲ್ಲಿ ನಡ್ಕೊಂಡು ಬರ್ತಾಯಿದ್ದೆ, ಫುಲ್ ಜರ್ಕಿನ್ ಹಾಕ್ಕೊಂಡು ತಲೆಗೆಲ್ಲ ಕವರಪ್ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ಇವಾಗ ಆ ಥರ ಏನಿಲ್ಲ, ಆರಾಮಾಗಿ ಕಸ ಗುಡಿಸ್ತಾ ಇದ್ದೀನಿ. ಚಳಿಗಾಲ ಇದ್ದಾಗ ಒಂಥರ, ಬೇಸಿಗೆಗಾಲ ಇದ್ದಾಗ ಒಂಥರ, ಮಳೆಗಾಲದಲ್ಲಂತೂ ಕಸ ಗುಡಿಸೋದು ಬೇಡ, ನೀರು ಹಾಕೋದು ಬೇಡ ಅಂಗ್ಳಕ್ಕೆ. ಯಾಕಂದರೆ ಮಳೆಯಲ್ಲೇ ಎಲ್ಲ ನೆಂದೋಗ್ಬಿಟ್ಟಿರುತ್ತೆ. ಇನ್ನೇನು ಮಾಡಬೇಕು ಹೇಳ್ರಿ, ಸುಮ್ಮನೆ ಏನೋ ಹೊಸ್ಲಿಗೆ ಸ್ವಲ್ಪ ನೀರೆಲ್ಲ ಹಾಕಿ ತೊಳೆದು ಅರಿಶಿನ ಕುಂಕುಮ ಹಚ್ಬಿಟ್ಟು ಸುಮ್ಮನೆ ಆಗಿಬಿಡೋದು ಅಷ್ಟೇ ಆ ಟೈಮಲ್ಲಿ. ಹಾಗೆ ಇವಾಗ ರಂಗೋಲಿ ಬಿಡ್ಸೋದಕ್ಕೂ ಕೂಡ ಮನೆ ಹತ್ರ ಆಗ್ತಾಯಿಲ್ಲ. ಯಾಕಂದರೆ ನೀವು ನೋಡ್ತಾ ಇದ್ರಲ್ಲ, ಅದಿಷ್ಟು ಚಿಕ್ಕ ಪ್ಲೇಸ್ ನಮಗಿರೋದು. ಏನೇ ಕೆಲಸ ಮಾಡ್ಕೋಬೇಕಂದ್ರೂ ಅಲ್ಲೇ ಮಾಡ್ಕೋಬೇಕು, ರಂಗೋಲಿ ಬಿಡಬೇಕಂದ್ರೆ ಅಲ್ಲೇ ಬಿಡಬೇಕು. ಇನ್ನೊಂದು ಏನು ಗೊತ್ತಾ, ರಂಗೋಲಿ ಬಿಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ನೀರು ಹಾಕೋದು ಹಂಗೆಲ್ಲ ಆಗಿಬಿಡುತ್ತೆ ಮಕ್ಕಳು. ಅದಕ್ಕೋಸ್ಕರ ನಾನು ಅಂಗಳದಲ್ಲಿ ಏನಂತಾರೆ ರಂಗೋಲಿ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಜಸ್ಟ್ ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಕೈ ಬಿಡ್ತೀನಿ. ಏನಾದರೂ ವಿಶೇಷವಾದ ದಿನ ಇರುತ್ತಲ್ಲ, ಅಂಥ ಟೈಮಲ್ಲಿ ಮಾತ್ರ ರಂಗೋಲಿನ ಹಾಕ್ತೀನಿ. ಅದನ್ನು ಬಿಟ್ಟರೆ ನಾನು ಮತ್ತೆ ರಂಗೋಲಿ ಅದಕ್ಕೆ ಸವಾಸಕ್ಕೆ ಹೋಗಲ್ಲ. ನನಗೆ ಅವಾಗ ಏನು ಗೊತ್ತಾ, ರಂಗೋಲಿ ಹಾಕಿದಾಗ ಯಾರಾದರೂ ನೀರು ಹಾಕ್ಬಿಟ್ರೆ ಇಲ್ಲ ಕೆಡಿಸ್ಬಿಟ್ಟೆ ಸಖತ್ ಕೋಪ ಬಂದುಬಿಡುತ್ತೆ. ಇವಾಗಂತಲ್ಲ, ಮೊದಲಿಂದನೂ ಅಷ್ಟೇ ನನಗೆ ತುಂಬ ಕೋಪ ಬಂದುಬಿಡುತ್ತೆ. ಅದು ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ, ನನಗೆ ಸಖತ್ ಕೋಪ ಬಂದುಬಿಡುತ್ತೆ. ಮತ್ತೆ ನೀರು ಹಾಕ್ಬಿಟ್ಟು ಅವ್ರ ಮುಂದೆ ನೀರು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ಹಾಕ್ತೀನಿ. ಇವಾಗ ಆ ಥರ ಟೈಮ್ ಕೂಡ ಇರೋಲ್ಲ. ಯಾಕಂದರೆ ಇಬ್ಬಿಬ್ಬರಿಗೆ ರೆಡಿ ಮಾಡಬೇಕು, ಟಿಫನ್ ಮಾಡಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಪೂಜೆ ಮಾಡ್ಕೋಬೇಕು, ಎಲ್ಲ ಇರುತ್ತಲ್ಲ.
ಮತ್ತು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮಕ್ಳ ಮೇಲೆ ರೇಗಾಡಿಕೊಂಡು ಮನೆ ಕೆಲಸ ಎಲ್ಲ ಬಿಟ್ಕೊಂಡು ಯಾರಪ್ಪ ಕುತ್ಕೊತಾರೆ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅಷ್ಟೇ, ಮತ್ತೇನೂ ಇಲ್ಲ. ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಜಾಸ್ತಿ ಕೋಪ ಬರ್ಸ್ಕೊಂಡು ನಾವೇ ಮೆಂಟಲ್ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಡ್ರಾಪ್ ಔಟ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇಜಾರಾಗ್ಬೋದು, ಇವಳೇನಪ್ಪ ಹಿಂಗೆ ಹೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು. ನಿಜವಾಗ್ ನನಗೆ ಅನಿಸೋದೆ ಹಂಗೆ, ಅದಕ್ಕೋಸ್ಕರ ಅದನ್ನು ಹೇಳ್ತಾ ಇದ್ದೀನಿ. ಸುಮ್ಮನೆ ಹೆಂಗೆ ಹೇಳ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಆದಮೇಲಲ್ಲ ನಾವು ಹೇಳೋದು ಅಷ್ಟೇ. ಇವಾಗ ಒಂದೆರಡು ಪ್ಲೇಟ್ಗಳಿದ್ವು, ಅದನ್ನು ತೊಳೆದು ನನ್ನ ಮಗ ಇಷ್ಟೊತ್ತಿಗಾಗಲೇ ಎದ್ಬಿಟ್ಟಿದ್ದಾನೆ. ಅವ್ನ ಕೈಲಿ ಕೊಟ್ಟೆ, ಅವನು ಒಳಗಡೆ ತೊಗೊಂಡೋಗಿದ್ದಾನೆ. ಇವಾಗ ಅಂಗ್ಳಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಹೊಸ್ಲನ್ನ ಕ್ಲೀನ್ ಮಾಡಬೇಕೀಗ. ಹೊಸ್ಲಿಗೆ ಇವಾಗ ಜಸ್ಟ್ ಅರ್ಶಿನ ಕುಂಕುಮ ಹಚ್ಬಿಟ್ಟು ಒಂದು ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ಬಿಟ್ರೆ ನನ್ನ ಕೆಲಸ ಮುಗ್ದಂಗೆ ಇರಲಿ. ಅದಾದಮೇಲೆ ಒಳಗಡೆ ಹೋಗಿಬಿಡಬೇಕು. ಒಳಗಡೆ ಹೋಗಿ ಏನು ಕೆಲಸ ಇದೆ ಏನಿಲ್ಲ ಅಂತ ನೋಡ್ಕೋಬೇಕು. ಹಾಗೆ ಸ್ವಲ್ಪ ಅಂಗಡಿಗೂ ಕೂಡ ಹೋಗೋದಿದೆ. ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ಡ್ಯೂಟಿ ನಂದು. ನನ್ನ ಮಗನಿಗೆ ಹೇಳಿದ್ರೆ ಒಂದು ಸಲ ಆಯಿತು ಅಮ್ಮ ಹೋಗಿ ಬರ್ತೀನಿ ಅಂತಾನೆ. ಬಟ್ ಕೆಲವೊಂದು ಸಲ ನಾನು ಹೋಗಲ್ಲ ಅಂತ ಹಠ ಹಿಡಿತಾನೆ. ನನ್ನ ಮಗಳು ಅಮ್ಮ ನಾನು ಹೋಗ್ತೀನಮ್ಮ ಅಂತ ಅವ್ನು ಕೂತ್ಕೊತಾಳೆ. ಮತ್ತು ಇಬ್ಬರು ಕಿತ್ತಾಡ್ತಾರೆ, ಇಬ್ಬರು ಹೋಗ್ತೀನಿ ಅಂತ ಅನ್ನೋ ಟೈಮಲ್ಲಿ. ಅದಕ್ಕೋಸ್ಕರ ನಿಮ್ಮಿಬ್ಬರು ಸಹವಾಸನೇ ಬೇಡ, ನಾನೇ ಹೋಗಿ ಬರ್ತೀನಪ್ಪ, ನೀವು ಯಾರೂ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ನನಗಂತೂ ಬೆಳಗ್ಗೆ ಆದ ತಕ್ಷಣ ಒಂದು ಟೆನ್ಷನ್ ಏನು ಗೊತ್ತಾ, ಅಂಗಡಿಗೆ ಯಾರನ್ನು ಕಳ್ಸೋಣ, ಇಲ್ಲ ನಾನೇ ಹೋಗೋಣ ಬೇಡ, ಇಲ್ಲ ಟಿಫನ್ ಏನು ಮಾಡಬೇಕು, ಯಾವ ಟಿಫನ್ ಮಾಡಿದರೆ ಮನೇಲಿ ಜಗಳ ಬೀಳಲ್ಲ, ಯಾವ ಟಿಫನ್ ಮಾಡಿದರೆ ಮನೆಯಲ್ಲಿ ಫೈಟಿಂಗ್ ಆಡ್ತಾರೆ ಇಬ್ಬರು ಅಣ್ಣ ತಂಗಿ ಅನ್ನೋದೇ ಒಂದು ಟೆನ್ಷನ್. ಯಾಕೆ ಗೊತ್ತಾ, ಒಂದು ಟಿಫನ್ನು ನಮ್ಮನೇಲಿ ಯಾರಿಗೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ತಿಂದಿರೋಂಥದ್ದು ಪ್ರಸಂಗನೇ ಇಲ್ಲ. ಯಾಕಂದರೆ ಒಂದೇನಾದ್ರು ನಾನು ನಮ್ಮ ಮನೆಯವ್ರು ನಮ್ಮ ಅಮ್ಮಮ್ಮ ಏನೋ ಒಂದು ಮಾಡಿರ್ತೀವಿ, ತಿಂತೀವಿ, ಸುಮ್ಮನಾಗ್ತೀವಿ. ಬಟ್ ನನ್ನ ಮಕ್ಕಳು ಇದ್ದಾರಲ್ಲ ಇಬ್ಬರು, ಒಂದು ಟಿಫನ್ ಮಾಡ್ತಾಯಿದ್ದೀನಿ ಅಂದರೆ ನೆಕ್ಸ್ಟು ಇನ್ನೊಬ್ಳು ಆಗಲೇ ಜಗಳ ತೆಗ್ದಿರ್ತಾಳೆ. ನನಗಿದು ಇಷ್ಟ ಇಲ್ಲ, ನೀನು ಅವನಿಗೆ ಇಷ್ಟ ಆಗಿರೋದು ಮಾಡಿದೀಯಾ, ನನಗೆ ಬೇಡ ಅಂತ ಅವಳು. ಆಮೇಲೆ ಅವಳಿಗೆ ಇಷ್ಟ ಆಗಿರೋದು ನೀನು ಮಾಡಿದೀಯಾ, ನನಗೆ ಬೇಡ ಅಂತ ಇವರಿಬ್ಬರ ಮಧ್ಯೆ ಸಿಕ್ಕಾಕ್ಕೊಂಡು ಕತ್ರಿ ಒಳಗಡೆ ಸಿಕ್ಕೊಂಡಿರೋಂಥ ಅಡಿಕೆ ಕಾಯಿ ಆಗಿಬಿಟ್ಟಿದ್ದೀನಿ ನಾನು. ಏನು ಮಾಡೋದು ಫ್ರೆಂಡ್ಸ್, ನನಗಂತೂ ಸಾಕು ಅಂತ ಅನಿಸ್ಬಿಟ್ಟಿದೆ. ಬೆಳಗ್ಗೆ ಯಾಕಾದರೂ ಆಗೋಗುತ್ತೋ ಅನ್ನೋ ಥರ ಕೆಲವೊಂದು ಸಲ ಫೀಲ್ ಆಗಿಬಿಡ್ತೀನಿ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಇವನು ಬಾರಪ್ಪ ಕರ್ಕೊಂಡು ಹೋಗ್ತೀನಿ ಜೊತೆಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಕರ್ಕೊಂಡು ಹೋದರೆ ಏನಕ್ಕಾದ್ರೂ ಕರ್ಕೊಂಡು ಹೋದ್ನು ಅಂತ ಅನಿಸ್ಬಿಡ್ತು. ಇಲ್ಲಿಂದ ಅಂಗಡಿಗೆ ಹೋಗೋವ್ರಿಗೂ, ಅಂಗಡಿಯಿಂದ ಮನೆಗೆ ಬರೋವ್ರಿಗೂ ನನ್ನ ಹತ್ರ ಬೈಸ್ಕೊಂಡೇ ಬಂದಿದ್ದಾನೆ, ತರಲೆ ಮಾಡಿಕೊಂಡೇ ಬಂದಿದ್ದಾನೆ. ಏನು ಮಾಡೋದಕ್ಕಾಗಲ್ಲ. ಇವಾಗ ಸಾಮಾನೆಲ್ಲ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಏನೇನು ಸಾಮಾನು ತೊಗೊಂಡೆ, ನಾರ್ಮಲಾಗಿ ಬೆಳಗ್ಗೆ ಟಿಫನಿಗೆ ಏನು ಬೇಕು, ಹಾಗೆ ಟೀಗೆ ಏನು ಬೇಕು, ಟೀ ಪುಡಿ, ಆಮೇಲೆ ಸಕ್ಕರೆ, ಹಾಲು ತೊಗೊಂಡು ಬಂದೆ. ಇದನ್ನೆಲ್ಲ ಇವಾಗ ತೆಗ್ದಿಕ್ಬೇಕು, ಹಾಲು ಕಾಯಿಸೋದಕ್ಕೆ ಇಕ್ಬೇಕು. ಹಾಲು ಕಾಯಿಸೋದಕ್ಕೆ ಇಟ್ಬಿಟ್ಟು ಇನ್ನೂ ಒಂದು ಸ್ಪೆಷಲ್ ಕೆಲಸ ಇದೆ ನಮ್ಮ ಮನೇಲಿ. ಏನು ಗೊತ್ತಾ, ಹೇಳ್ತೀನಿ ತಡೀರಿ. ಇವಾಗ ಫಸ್ಟು ಹಾಲು ಕಾಯಿಸೋದಕ್ಕೆ ಇಟ್ಬಿಡ್ತೀನಿ. ಹಾಲು ಕಾಯಿಸೋದಕ್ಕೆ ಇಟ್ಟು ಅದಾದಮೇಲೆ ಆ ಸ್ಪೆಷಲ್ ಕೆಲಸ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ಈಗ ನಿಮಗೆ ತೋರಿಸ್ತೀನಿ ರಿಯಲಾಗಿ, ಆಯಿತಾ. ಈಗ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಲ್ಲ, ಮತ್ತು ಇದೊಂದು ಎಕ್ಸ್ಟ್ರಾ ಪೆನ್ ತೊಗೊಂಬಂದೆ. ನನಗೆ ಪೆನ್ನಿನ ಹುಚ್ಚು ಸ್ವಲ್ಪ ಜಾಸ್ತಿ, ರಂಗೋಲಿ ಬಿಡಿಸೋದು ಇದೆಲ್ಲ, ಹಾಗಾಗಿ ತೊಗೊಂಬಂದಿದ್ದೀನಿ. ಹಾಗೆ ಇವತ್ತು ನೋಡಿ ಎಷ್ಟು ಆಯಿತು ಅಮೌಂಟು ಎಲ್ಲ ಬರೆಸ್ಕೊಂಡು ಬಂದಿದ್ದೀನಿ, ಇಷ್ಟ ಆಗಿದೆ ಅಂತ ಹೇಳಿ. 74 ರೂಪಾಯಿ ಏನೋ ಆಯಿತು. ಸೊ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಇವಾಗ ನೀರು ತರೋದಕ್ಕಂತ ಹೇಳಿ ಹೊರಗಡೆ ಬಂದೆ. ಕರೆಕ್ಟಾಗಿ ಒಂದು 7 ಗಂಟೆ ಹಂಗೆ ನೀರು ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಇವಾಗ ನೀರು ತುಂಬೋಣ ಅಂತ ಹೇಳ್ಬಿಟ್ಟು ಕೊಡಪಾನ ತೊಗೊಂಡು ನೀರಿನ ನಲ್ಲಿ ಹತ್ರ ಬಂದಿದ್ದೀನಿ. ನೀರು ತುಂಬ್ಕೊಂಡೋಗಿ ಫಸ್ಟು ಇದನ್ನು ನೀರು ತುಂಬಿಸ್ಬೇಕು. ಯಾಕಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಬಂದ್ ಮಾಡ್ತಾರೋ, ಅಥವಾ ಇನ್ನೂ 1 ಅವರ್ ಬಿಟ್ಟು ಬಂದ್ ಮಾಡ್ತಾರೋ, ಅಥವಾ ಇನ್ನೂ 2 ಅವರ್ ಬಿಟ್ಟು ಬಂದ್ ಮಾಡ್ತಾರೋ, ಇಲ್ಲ ಇವಾಗಲೇ ಬಂದ್ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ನೀರು ಬಿಟ್ಟ ತಕ್ಷಣ ಫಸ್ಟು ತುಂಬಿಸಿ ನೆಕ್ಸ್ಟ್ ಕೆಲಸ ಮಾಡ್ಕೋತೀನಿ. ನೀರು ಬಿಟ್ಟಿಲ್ಲ ಅಂದರೆ ಕೆಲಸ ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಇಲ್ಲಿ ನನ್ನ ಮಗ ಬೈಸ್ಕೊಂಡು ಬಂದು ಕೂತ್ಕೊಂಡು ಬ್ರಷ್ ಮಾಡ್ತಾ ಇದ್ದಾನೆ. ವಿಡಿಯೋ ಮಾಡ್ತಿದ್ದೀನಿ ನೋಡೋದ್ರೆ ಏನಾದರೂ ಮಾಡ್ಕೊ ಹೋಗು ಅಂತ ಹೇಳ್ತಾ ಇದ್ದ. ಹಾಗೆ ಒಳಗಡೆ ಬಂದೆ. ಒಂದು ಸೈಡ್ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಸೈಡು ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇವಾಗ ಇನ್ನೂ ಒಂದು ಕೆಲಸ ಅಂದಲ್ಲ, ನಿಮಗೆ ಹೇಳೇ ಅಲ್ಲಲ್ಲ, ಏನು ಅಂತ ಹೇಳ್ತೀನಿ. ಒಂದು ಕಡೆ ಟೀ ಆಗ್ತಾ ಇದೆಯಲ್ಲ, ಸೊ ಟೀ ಆಗೋ ಟೈಮಲ್ಲೇ ಇನ್ನೂ ಒಂದು ಕೆಲಸ ಇತ್ತಲ್ಲ, ಅದನ್ನು ಕೂಡ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಈ ಒಂದು ಫುಡ್ ತೊಗೊಂಡೆ.
ಆಲ್ಮೋಸ್ಟ್ ಗೊತ್ತಾಗಿರ್ಬೋದಲ್ಲ ಈ ಫುಡ್ ನೋಡಿದ ತಕ್ಷಣ. ಏನೂ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೈಮು ಫಿಶ್ಶಿಗೆ ಫುಡ್ ಹಾಕ್ಬಿಡ್ತೀನಿ. ಒಂದು 4 ಕಾಳು ಇಲ್ಲಾಂದರೆ 5 ಕಾಳಷ್ಟು ಫಿಶ್ಶಿಗೆ ಫುಡ್ ಹಾಕ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಈ ಟೈಮಿಂಗ್ ಕರೆಕ್ಟಾಗಿ ಅವಕ್ಕೆ ಅಬ್ಸರ್ವ್ ಆಗಿಬಿಟ್ಟಿದೆ. ಸೊ ಈ ಟೈಮಿಗೆ ಬಂದು ನಮ್ಗೆ ಫುಡ್ ಹಾಕ್ತಾರಂತ. ಆ ಟೈಮಲ್ಲಿ ಫುಲ್ಲು ಮೇಲ್ಗಡೆನೇ ಅಡ್ಡಾಡ್ತಾ ಇರ್ತವೆ ಫುಡ್ ಹಾಕೋ ಟೈಮಲ್ಲಿ. ಅದಾದಮೇಲೆ ತಿಂದಿದ ತಕ್ಷಣವೇ ಮತ್ತೆ ಒಳಗಡೆ ಹೋಗ್ಬಿಟ್ಟು ಆಟಾಡ್ತಾ ಇರ್ತವೆ. ಮತ್ತು ಸಂಜೆ ಒಂದು ಟೈಮು ಮೇಲ್ಗಡೆನೇ ಆಟಾಡ್ತಾ ಇರುತ್ತೆ. ಯಾಕಂದರೆ 2 ಟೈಮ್ ನಾನು ಫುಡ್ ಹಾಕ್ತೀನಿ, ಬೆಳಗ್ಗೆ ಒಂದು ಟೈಮು ಹಾಗೆ ಸಂಜೆ ಒಂದು ಟೈಮು. ಸೊ ಆ ಟೈಮು ಅವಕ್ಕೆ ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ನನಗೆ. ಕರೆಕ್ಟು ಅದೇ ಟೈಮಲ್ಲೇ ಮೇಲ್ಗಡೆ ತುಂಬ ಅಂದರೆ ಆಟಾಡ್ತಾ ಇರ್ತವೆ. ಅದು ನೋಡಿದ ತಕ್ಷಣ ನಾವು ಫುಡ್ಡು ಇದು ಬೇಕಿದ್ದಕ್ಕೆ ಅಂತ ಅಂದ್ಕೊಂಡು ಬಂದು ಫುಡ್ ಹಾಕ್ತೀನಿ. ಹಾಗೆ ಸ್ವಲ್ಪ ಮಲ್ಲಿಗೆ ಹೂ ಬಿಟ್ಟಿದ್ವು ಗಿಡದಲ್ಲಿ, ಅದನ್ನು ಕಿತ್ಕೊಂಡ್ಬಂದೆ ನನ್ನ ಮಗಳಿಗೆ ಕಟ್ಟಿ ಮುಡಿಸೋಣ ಅಂತ ಹೇಳಿ. ಅಷ್ಟೊತ್ತಿಗೆ ಟೀ ಕೂಡ ಆಗಿತ್ತಲ್ಲ, ಇನ್ನೇನು ಟೀ ಸೋಸ್ಕೊಳ್ತಾ ಇದ್ದೀನಿ. ಅಮ್ಮನಿಗೆ ನನಗೆ ಟೀ ಸೋಸ್ಕೊಂಡು ಟೀ ಕುಡಿದು ನೆಕ್ಸ್ಟು ಟಿಫನಿಗೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಟಿಫನನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆಲ್ರೆಡಿ ವಿಡಿಯೋ ಲೆಂತ್ ಆಗಿದೆ, ಇನ್ನೂ ಲೆಂತ್ ಮಾಡಿ ಇನ್ನೂ ನಾನು ತುಂಬ ಮಾತಾಡಿದೆ ಅಂದರೆ ನಿಮ್ಗೆ ಬೋರ್ ಆಗುತ್ತೆ. ತುಂಬ ಜನ ಬೈಕೋತೀರ, ತುಂಬ ಜನ ಬೈತೀರ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್.